ಇವತ್ತು ನಾವಿದೀವಿ ಗ್ರಾನೈಟ್ ಸ್ಲ್ಯಾಬ್ ರೆಡಿ ಆಗುವಂತಹ ಒಂದು ಫ್ಯಾಕ್ಟರಿಯಲ್ಲಿ ನಾವಿದೀವಿ ಮಹಾಂತೇಶ್ ಗೌಡರ್ ಅವ್ರ ಜೊತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಫ್ಯಾಕ್ಟರಿಯಲ್ಲಿ ಒಂದು ಗ್ರಾನೈಟ್ ಟೈಲ್ಸ್ ಗಳು ಹೆಂಗ್ ರೆಡಿ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತೋರ್ಸಕ್ಕೆ ಹೊರಟಿದ್ದೀನಿ. ಕಂಪ್ಲೀಟ್ ಪ್ರೋಸೆಸ್ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಹೆಂಗೆ ಶಾಪ್ಗೆ ತಲುಪುತ್ತೆ ಅನ್ನೋದು, ಹೆಂಗೆ ಕಟ್ ಆಗುತ್ತೆ ಅನ್ನೋದು, ಹೆಂಗೆ ಪಾಲಿಶ್ ಆಗುತ್ತೆ ಅನ್ನೋದು ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಬಂದ್ರಿ ಬರ್ರಿ. ಓಕೆ, ನಾನು ಹೇಳಿದ್ನಲ್ವಾ ಗ್ರಾನೈಟ್ ಕಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅಲ್ಲಿ ಪೂರ್ತಿ ಕಟ್ ಆಗ್ತಾ ಇದೆ. ಸೊ ಇಲ್ಲಿ ಕಟ್ ಆಗಿದ್ದು ಹೊರಗಡೆ ಇದೆ. भैया कितना साल से काम कर रहे हैं आप इधर? 1 साल से. पहले किधर था? ಶುಗರ್ ಫ್ಯಾಕ್ಟ್ರಿ में. ದಿನಕ್ಕೆ ಮಷಿನ್ಗಳು ಎಷ್ಟು ಗಂಟೆ ಕೆಲಸ ಮಾಡ್ತವೆ, ಅದಾದಮೇಲೆ ಕಟ್ ಮಾಡಿರುವಂಥದ್ದನ್ನು ಎಲ್ಲಿ ಇಡ್ತಾರೆ, ಅದನ್ನು ಹೇಗೆ ಪಾಲಿಷ್ ಮಾಡ್ತಾರೆ, ಎಲ್ಲವನ್ನೂ ಕೂಡ ಮುಂದೆ ತಿಳ್ಕೊಳ್ತಾ ಹೋಗೋಣ. ಸದ್ಯ ನೀವು ಕಲ್ಲು ಹೇಗೆ ಕಟ್ ಆಗ್ತಾ ಇದೆ ಅನ್ನೋದನ್ನು ಮಾತ್ರ ನೋಡಿ, ಅದರ ಒರಿಜಿನಲ್ ಸೌಂಡ್ ಜೊತೆ ಅಂದಾಗ ನಿಮ್ಗೆ ಅದು ಒರಿಜಿನಲ್ ಫೀಲ್ ಕೊಡುತ್ತೆ. ಅಲ್ರಿ, ಅದು ಒಂದ್ ಕಲ್ಲು ಐತಲ್ಲ, ಒಂದ್ ಕಲ್ಲೊಳಗೆ ಎಷ್ಟು ಪೀಸ್ ಹಾಕವ್ರಿ? 10 ಪೀಸ್ ಹಾಕವ್ರಿ? ಎಷ್ಟು ಕಲ್ಲಿನ ಮೇಲೆ ಡಿಫ್ರೆಂಟ್ ನೋಡ್ರಿ. ಆ ಕಲ್ಲು ತಳಗಿಲ್ಲ, ಬಣ್ಣ ಹಾಕಿದ್ ತಳ ನೀಲಿ ಕಲರ್ ಬರ್ತೀವಲ್ಲ, ಅದು ಹಿಂಗ್ ಕಟ್ ಮಾಡಿ ಹಾಕಿದ್ 40 ಪೀಸ್ ಬರ್ತಾವ್ರಿ. 40 ಪೀಸ್ ಬರುತ್ತೆ. ಸೊ ಒಂದ್ ದಿನಕ್ಕೆ ಎಷ್ಟು ಪೀಸ್ ಹಾಕೈತ್ರಿ ಅದು? ನಾವು ಒಂದಿಷ್ಟಕ್ಕೆ 10 ಪೀಸ್ ಕಟ್ ಮಾಡ್ತೀವಿ. 20 ಪೀಸ್. ಓಕೆ, ಮಿನಿಮಮ್ 20 ಪೀಸ್ ಅಷ್ಟೇ ರೀ, ಜಾಸ್ತಿ ಮಾಡಂಗಿಲ್ಲ. ಹೀಟ್ ಹಾಕೈತನ ಕಾರಣಕ್ಕ ಅಷ್ಟೇ ಆಗದೇ ಹಾಗಾಗೇ ಇಲ್ಲ. ಎಷ್ಟು ಕಟಿಂಗ್ ಮಾಡಿದ್ರೆ 20 ಪೀಸ್, 20 ಪೀಸ್, 10 ಪೀಸ್, ನೈಟ್ ಎಷ್ಟೇ ಮಾಡಿದ್ರು ಮ್ಯಾಕ್ಸಿಮಮ್ 20 ಪೀಸ್. ಓಕೆ, ಅದ್ರವರೆಗೂ ಬೇರೆ ಬೇರೆ ಕಲ್ಲುಗಳು ವೆರೈಟಿಗಳು ಇರ್ತಾವೆ. ಕಟ್ ಮಾಡಿದ್ವಿ ಎಂಡ್ ಪಾಲಿಶ್. ಓಕೆ, ಅಂದ್ರೆ ಫೈನಲ್ ಇಲ್ಲಿಂದ ಮುಗಿತ್ ನೆಕ್ಸ್ಟ್ ಮಾರ್ಕೆಟ್ಗೆ. ಓಕೆ, ಇದು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೋಗುತ್ತನ್ರಿ. ಹಂಗ ಹೋದಾಗ ಪೂರ್ತಿ ಪಾಲಿಶ್ ಆಗುತ್ತೆ. ಪಾಲಿಶ್ ಆಯ್ತು ಅಂದ್ರೆ ನೆಕ್ಸ್ಟ್ ಮಾರ್ಕೆಟ್ಗೆ. ಓಕೆ ಓಕೆ, ಇವೆಲ್ಲ ಎಷ್ಟು ಮಿಷಿನ್ ರೀ? ಇವು ಎಷ್ಟು ಮಿಷಿನ್ ಅದಾವ್ರಿ? ಒಂದು 4 ಮಿಷಿನ್ ರೀ. ಸೊ ಇದ್ರ ಪೂರ್ತಿ ಎಲ್ಲ ಕಡೆ 4 ಇರುದನ್ರಿ? ಇದು 2 ಇರ್ತಾವೆ. 2 ಮಿಷನ್, 2 ಕಟಿಂಗ್, 2 ಮಿಷನ್. 2 ಮಿಷನ್, 2 ಕಟಿಂಗ್. ಓಕೆ ಓಕೆ, ಆ ಕಡೆ ಅಲ್ರಿ. ಅಲ್ಲಿದಲ್ಲಿ ರವೇಶ್ ಪೀಸ್ ಅದಾವ್ರಿ? 40 ಪೀಸ್. 40 ಪೀಸ್ ರೀ. ಅದು ಕಟ್ ಆಗ್ಬೇಕಂದ್ರೆ 4 ದಿನ ತೊಗೊಂಡಿರ್ತೇನ್ರಿ? 2 ದಿನದಾಗ ಹಗಲು ರಾತ್ರಿ 2 ದಿನ ಕಟ್ ಆಗಿರ್ತೀರಿ ಅದು. ಓಕೆ ಸ್ನೇಹಿತರೆಲ್ಲ ನೋಡ್ತಿದ್ದೀರಾ, ಇದು 40 ಪೀಸ್ ಇರುವಂತಹ ಗ್ರಾನೈಟು. ತೋರಿಸ್ತೀನಿ ಬನ್ನಿ ನೋಡಿ. ಸೊ ಈ ತರ ಕಟ್ ಆಗಿದೆ. ಇಲ್ಲಿ ಮಿಷಿನ್ ಕಟ್ ಮಾಡ್ತಿದೆ ಅಲ್ವಾ? ಸೊ ಈ ತರ ಕಟ್ ಮಾಡ್ತಾ ಇದೆ ಇದು. ಇವು 40 ಪೀಸ್ ಇದಾವೆ. ಈ 40 ಪೀಸ್ ರೆಡಿ ಆಗ್ಬೇಕು ಅಂದ್ರೆ 2 ದಿನ ಹಗಲು ರಾತ್ರಿ ಮಾಡಿದಾಗ ಸೊ ಆ ತರ ಆಗುತ್ತೆ. ಇದೇನ್ರಿ ಮಿಷಿನ್? ಬ್ಲಾಕ್ ಸೆಟ್ ಮಾಡೋದು. ಏನ್ ಮಾಡಿದ್ರಿ? ಈಗ ಚಿಪ್ಪಿಂಗ್ ಮಾಡಿದ್ವಲ್ಲ, ಆ ಚಿಪ್ಪಿಂಗ್ ಮಾಡಿದ್ ಈ ಬ್ಲಾಕ್ ಅದಕ್ಕೆ ಸೆಟ್ ಮಾಡ್ತೀವಿ. ಸೆಟ್ ಮಾಡಿದ್ ಒಳಗೆ ಹಿಂಗ್ ದಬ್ಬಿ ಚೈನ್ ಒಳಗೆ ಪುಟ್ ಅಪ್ ಮಾಡ್ರಿ, ಆ ಬ್ಲಾಕ್ ಸೆಟ್ ಮಾಡಿ ಲೆವೆಲಿಂಗ್ ಸೆಟ್ಟಿಂಗ್ ಮಾಡಿ ಒಳಗೆ ಹಾಕ್ತೀವಿ. ಓಕೆ ಓಕೆ, ಅಲ್ಲಿ ಒಳಗೆ ಹಾಕಿದ್ಮೇಲೆ ಕಟ್ ಆಗಿ ಹೊರಗೆ ಬರುತ್ತೆ. ಸೊ ಹೊರಗೆ ಬರೋದ್ನಾಗ ಸೇಮ್ ಅದೇ ತರ ಹೊರಗೆ ಬರುತ್ತೆ. ಓಕೆ, ಹೊರಗೆ ಬಂದ್ಮೇಲೆ ಅದನ್ನ ಇಳಿಸ್ಕೊಂಡು ಎಷ್ಟು ಕಟ್ ಮಾಡ್ತೀರಾ? ಚಿಪ್ಪಿಂಗ್ ಮಾಡ್ತೀವಿ. ಓಕೆ ಓಕೆ ಓಕೆ, ಕೈಲೇನ್ರಿ? ಕೈಲೇನ ಮಾಡೋದು, ಅದು ಮಿಷಿನ್ ಮಾಡಲ್ಲ. ಓಕೆ ಓಕೆ, ಯಾವಾಗಿಂದ? ಕೈಲಿ ಐತ್ರಿ. ಯಾವಾಗಲೂ ಕೈಲಿ ಐತೆ. ಮಿಷನ್ ಹ್ಯಾಂಡ್ಲಿಂಗ್ ಮಿಷನ್ ಮಾಡ್ಬೇಕಾದ್ರೆ ಒಂದ್ ಸೆಟ್ 40 ಪೀಸ್ ಕಟ್ ಮಾಡ್ರೆ ಒಂದ್ ಬ್ಲೇಡ್ ಹೋಗ್ಬಿಡುತ್ತೆ. 200 ರೂಪಾಯಿ. ಕೈಲಿ ಚಿಪ್ಪಿಂಗ್ ಮಾಡ್ರೆ ಒಂದು ಉಳಿದಾಗ 50 ರೂಪಾಯಿ ಪೂರಾ ಶಿಪ್ಪಿಂಗ್ ಆಗಿ ಹೋಗುತ್ತೆ. ಓಕೆ 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 ಓಕೆ, ಅಲ್ಲೇ ನೋಡ್ತಿದ್ರ ಚೈನ್ ಕಾಣಿಸಿದಲ್ವಾ? ಸೊ ಆ ಚೈನ್ ಇಂದ ಇಲ್ಲಿರುವಂತಹ ಕಲ್ಲುಗಳನ್ನ ಎತ್ತಿ ಅಲ್ಲಿ ಇಡ್ತಾರೆ. ಅಲ್ಲಿಟ್ಟು ಒಳಗಡೆ ಕಳಿಸ್ತಾರೆ. ಒಳಗಡೆ ಕಳಿಸಿದಾದ್ಮೇಲೆ ಆ ತರ ಕಟಿಂಗ್ ಆಗುತ್ತೆ. ಅಲ್ಲಿ ಕಟಿಂಗ್ ಆಗ್ತಿದೆಯಲ್ವಾ ನೋಡಿ. ಸೊ ಆ ತರ ಕಟಿಂಗ್ ಆಗುತ್ತೆ. ಕಟಿಂಗ್ ಆದ್ಮೇಲೆ ಈ ತರ ಹೊರಗಡೆ ಬಂದು ಈ ತರ ನಿಲ್ಲುತ್ತೆ. ಇಲ್ಲಿ ನಿಂತ ಮೇಲೆ ಇಲ್ಲಿ ಬಂದ್ಮೇಲೆ ಇದನ್ನ ತಗೊಂಡೋಗಿ ಪಾಲಿಶ್ ಮಾಡ್ತಾರೆ. ಪಾಲಿಶ್ ಮಾಡಿದ್ಮೇಲೆ ಮಾರ್ಕೆಟ್ಗೆ ಹೋಗುತ್ತೆ. ಇಲ್ಲಿ ನೀವು ಮೇಂಟೈನ್ ಮಾಡ್ತೀರಿ? ಮೇಂಟೈನ್ ಬಂತು, ಪಾಲಿಶ್ ಬಂತು, ಎಲ್ಲ ಕ್ಲೀನ್ ಬಂತು, ಎಲ್ಲ ರಿಪೇರಿ ಕಂಪನಿ. ಓಕೆ, ಅಂದ್ರೆ ರಿಪೇರಿ ಮಾಡ್ತೀರಿ? ಎಲ್ಲವೂ ಮಾಡ್ತೀರಿ. ಎಲ್ಲ ಬಂತು, ಕೆಲಸ ಎಲ್ಲ ಆಲ್ರೌಂಡರ್. ಓಕೆ ಸ್ನೇಹಿತರೆ, ಇಲ್ಲೇ ನೋಡ್ತಿದ್ದೀರಾ, ಇಡೀ ಗ್ರಾನೈಟ್ ಮ್ಯಾನುಫ್ಯಾಕ್ಚರ್ ಆಗುವಾಗ ಆಲ್ರೌಂಡರ್ ವರ್ಕರ್ ಇವರು. ಇದು ಇಲ್ಕಲ್ ರೀ. ಇದು ಯಾವ ಕಲ್ ರೀ? ಇದು ನವಲ್ ಕಲರ್ ಅಂತೀವಿ. ನವಿಲ್ ಕಲ್. ಅದು ಏನಂತೀರಿ?
ಅದು ಜಿಗ್ನಿಗೆ ಹೊರಗೆ ತಂದಿರೋ ಇದೇಂದ್ರು ಗ್ರೇ ಗ್ರೇ, ಇದು ಗ್ರೇ. ಇದು ಗ್ರೇ ಕಲರ್ ರೀ. ಸೈಜ್ ಎಲ್ಲ ಸೇಮ್ ಇರ್ತಾವನ್ರಿ ಇವು? ಕಟಿಂಗ್ ಬಂದ್ಮೇಲೆ ಬ್ಲ್ಯಾಕ್ ಯಾವ ತರ ಇರ್ತಾನೆ ಮನುಷ್ಯ ಎಷ್ಟು ವೈಟ್ ಇರ್ತಾನೆ ಒಬ್ಬನು ಗಿಡ್ ಇರ್ತಾನೆ ಯಾವ ತರ ಕಟಿಂಗ್ ಇರ್ತಾ ಆ ತರ ಕಟಿಂಗ್ ಡಿಮ್ಯಾಂಡ್ ಹೆಂಗಿರುತ್ತೆ ಡಿಮಾಂಡಿಂಗ್ ಮೇಲೆ. ಓಕೆ, ಕಲ್ ಹೆಸರು ಆರ್ಮಿ. ಇದು RB ಅಂತ ನೋಡಿ ಸ್ನೇಹಿತರೆ. ಇವೆಲ್ಲ ಜಾಸ್ತಿ ಸೇಲ್ ಆಗೋದು ಯಾವ ಕಡೆ ರೀ? ಅಂದ್ರೆ ಬಲ್ಕ್ ಆಗಿ ಜಿಗ್ನಿ ಗುಜರಾತ್, ತಮಿಳ್ನಾಡು, ಹಾ ತಮಿಳ್ನಾಡು, ಬೆಂಗಳೂರು. ಓಕೆ, ಇಲ್ಲಿ ಲೋಕಲ್ ಎಲ್ಲಿ ಕಳ್ಸಲ್ರಿ? ಲೋಕಲ್ ಜನ ನಮ್ಮ ಲೋಕಲ್ ಜನ ತೊಗೊಂಡು ಹೋಗ್ತಾರೆ. ಜಾಸ್ತಿ ಸೇಲ್ ಆಗುವಂತ ಕಲ್ಲು ಯಾವ್ದ್ರಿ? ಕಡೂರು. ಕಡೂರಿ, ಕಡೂರು ಕಲ್ಲು ಇದು ಜಾಸ್ತಿ ಸೇಲ್ ಆಗೋದನ್ರಿ? ಜಾಸ್ತಿ ಸೇಲ್ ಆಗೋದಂದ್ರೆ ಹಿಮಾಲಯ ಬ್ಲೂ, ಜಮ್ರೇಟ್, ರೂಬಿ ರೆಡ್. ಹಿಮಾಲಯ ಬ್ಲೂ ಯಾವ್ದು? ಹಿಮಾಲಯ ಬ್ಲೂ. ಓಕೆ ಓಕೆ, ಇದು ಸ್ಟೇಟ್ ಲೈನ್. ಎಲ್ಲ ಗ್ರಾನೈಟ್ ಹೌದಲ್ರಿ ಇದು? ಹಾ ಗ್ರಾನೈಟ್, ಇದು ಲೋಕಲ್ ಗ್ರಾನೈಟ್. ಇದು ಲೋಕಲ್ ಗ್ರಾನೈಟ್. ಇದು ಸ್ಟೇಟ್ ಲೈನ್. ಸ್ಟೇಟ್ ಇದು ಜಿಗ್ಜಾಕ್. ಜಿಗ್ಜಾಗ್ ರೀ. ಓಕೆ, ಜಿಗ್ಜಾಕ್ ನೋಡಿ ಸ್ನೇಹಿತರೆ, ಇಲ್ಲೇ ನೋಡ್ತಿದ್ರಲ್ವಾ, ಇದ್ರಲ್ಲಿ ಒಂದು ಲೈನ್ ಕಾಣಿಸ್ತಾ ಇದೆ. ಸೊ ಬೇರೆ ಬೇರೆ ಲೈನ್ಸ್ ಇದಾವಲ್ವಾ, ಇದು ಸ್ಟ್ರೈಟ್ ಲೈನ್ ಅಂತಾರೆ ಇದೇ ಕಲ್ಲಿಗೆ. ಸೊ ಅದಾದ್ಮೇಲೆ ಇದಕ್ಕೆ ಜಿಗ್ನಿ ಜಿಗ್ನಿ ಅಂದ್ರೆ ಜಿಗ್ಜಾಕ್. ಜಿಗ್ಜಾಗ್, ಇದು ಜಿಗ್ಜಾಗ್ ಇದೆ. ನೀವು ಎಕ್ಸ್ಪೋರ್ಟ್ ಕಡೂರು. ಎಕ್ಸ್ಪೋರ್ಟ್ ಕಡು ಇದು ರೀ. ಹಾ ಲಾಂಗ್ ಟರ್ಮ್ ಬಾಳ ದಿನ ಬಾಳೋದು ಯಾವ್ದ್ರಿ? ಇದೆ ಇದೆ. ಇದು ಆತು. ಹಾ, ಲೋಕಲ್ ಕಲ್ ಎಷ್ಟು ಗ್ರಾಂಡ್ ಕಟ್ ಮಾಡ್ತೀವಿ ಅಷ್ಟು ಒಂದು ಕಲ್ ಫೇಲ್ ಆಗಲ್ಲ. ಹೌದ್ರಿ. ಮನಿನ ಕೆಡಬೇಕಿದ್ರು ಓಕೆ, ಅವು 6 ವರ್ಷ ಫೇಲ್ ಆಗತ್ರಿ. 6 ವರ್ಷ ತಾಂತಾನ ಆಟೋಮೆಟಿಕ್ ಹಿಂಗ್ ಹಾಕ್ಬಿಡ್ತೀನಿ. ಹಾಲಿಗೆ ಹಾಕೋದು, ಹಾ, ಹಾಲಿಗೆ ಹಾಕಿನ ದೊಡ್ಡ ಹಾಲಿಗೆ ರೂಮ್ಗೆಲ್ಲ ಹಾಕ್ತಿವಲ್ಲ 4 ಇಂಚಿನ ಪಟ್ಟಿ ಕಟ್ ಮಾಡೋದಿಲ್ಲ ಈ ತರ. ಓಕೆ ಓಕೆ, ಈ ತರ ಓಕೆ, ದೊಡ್ಡ ಹಾಲಿಗೆ ಹಾಕ್ಬಿಡದ, ಹಾಕಿಂದ ಇದೈತಲ್ಲ 4 ಇಂಚಿನ ಪಟ್ಟಿ ಕಟ್ ಮಾಡಿ ಬೌಂಡ್ರಿ ಹಾಕೊಂಡ್ಬಿಡೋದು. ಬೌಂಡ್ರಿ ಹಾಕೊಂಡ್ಬಿಡೋದು. ಓಕೆ, ವಾಲ್ಗೆಲ್ಲ ಕೂರ್ಸಕ್ ಆಗಲ್ಲ? ವಾಲ್ ಕುನ್ಸ್ಕೋಬಹುದು, ನಿಮ್ ವಿಚಾರ. ಹಾ, ನಾವು ಕಟ್ ಮಾಡಂದ್ರೆ ಯಾವ್ದ್ರಂದ್ರೆ ಹಾಲು ಬರ್ಸನ್ ಕಟ್ಟಿ ಹಾ, ಯಾವ ತರ ಕುನ್ಸ್ಬೇಕು ಆ ತರ ಕುನ್ಸ್ಕೊಡ್ತೀವಿ. ಜಾಸ್ತಿ ಸೆಲಗುದು ಹಿಮಾಲಯ ಬ್ಲೂ ರೀ. ಹಿಮಾಲಯ ಬ್ಲೂ, ಮುದ್ಗಲ್ ಗ್ರೇ, ಹಾ, ಬಂದಿರ್ತನ್ರಿ ಅದು? ನವಿಲ್ಕಲ್. ಮುದ್ಗಲ್ ಗ್ರೇ ಅಂತ ಕ್ವಾರಿ ಹೆಸರು ಅದು. ಓಕೆ, ಕ್ವಾರಿ ಹೆಸರು ರೀ. ಓಕೆ ಓಕೆ, ಹಿಮಾಲಯ ಬ್ಲೂ ಎಲ್ಲೈತ್ರಿ? ಹಿಮಾಲಯ ಬ್ಲೂ ಅಂದ್ರೆ ಹೇಳಿದ್ನಲ್ಲ. ಓಕೆ, ಜಿಗ್ಜಾಗ್. ಅದು ಹಿಮಾಲಯ ಬ್ಲೂ ಸ್ಟೇಟ್ ಲೈನ್. ಒಟ್ಟ ಹಿಮಾಲಯ ಬ್ಲೂ ಅಂದ್ರೆ ಹಿಮಾಲಯ ಬ್ಲೂನ ರೀ. ಈಗ ಟೋಟಲ್ ಆಗಿ ಒಂದು ಗ್ರಾನೈಟ್ ಕಲ್ ರೆಡಿ ಆಗ್ಬೇಕಂದ್ರ ಏನೇನ್ ಪ್ರೊಸೆಸ್ ಇರ್ತೈತ್ರಿ? ಅದಕ್ಕೆ ಒಟ್ಟ 14 ಬ್ರಿಕ್ಸ್ 11 ಬ್ರಿಕ್ಸ್ ಹೊಡಿಬೇಕು. 11 ಬ್ರಿಕ್ಸ್ ಹೊಡಿಬೇಕು. ಬ್ರಿಕ್ಸ್ ರೀ. ಅಂದ್ರೆ 2 ಕೆಪ್ಪದ ಬಟ್ಟಿ, ಒಂದು 14, 15, 16, 17 ಎಲ್ಲ ಹೊಡಿಬೇಕು. ಈ ತರ ಬ್ರಿಕ್ಸ್ ಇರ್ತಾವ, ನಂಬರ್ ಇರ್ತಾವ ಅದ್ರ ಮೇಲೆ. ಓಕೆ ಓಕೆ, ಈಗ ಅಲ್ಲಿಂದ ಕಲ್ ಬರುತ್ತಲ್ರಿ, ಸೊ ಕಲ್ ಬಂದ್ಮೇಲೆ ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ ಬಂದು ಬಿಡ್ಬೇಕಾದ್ರೆ ಗ್ರ್ಯಾಂಡ್ರಿ ಒಳಗೆ ನಮ್ದು 20,000 ರೂಪಾಯಿ ಬರುತ್ತೆ. 2 ಬ್ಲಾಕ್ 2 ಬ್ಲಾಕ್ ಬ್ಲಾಕ್, ಒಂದ್ ಬ್ಲಾಕ್ ಅಂದ್ರೆ ಒಂದ್ ಕಲ್ಲು. ಒಂದು ಬ್ಲಾಕ್ ಅಂದ್ರೆ ಇದು ಒಂದು ಬ್ಲಾಕ್ ಹೇಳಿದಲ್ಲ, ಪೂರ್ತಿ ಒಂದ್ ಕಲ್ಲಿ ಒಂದ್ ಬ್ಲಾಕ್ ಅಂತೀರಿ. ಒಂದು ಬ್ಲಾಕ್, 2 ಬ್ಲಾಕ್ ಹೊಡೆದು 2 ಬ್ಲಾಕ್. ಒಂದ್ ಬ್ಲಾಕ್ ಹೊಡಿಯಕ್ಕೆ ಎಷ್ಟು ಇದು ರೀ? ದೊಡ್ಡ ಬ್ಲಾಕ್ ಬ್ಯಾಟ್ರಿ ಮ್ಯಾಗ ಗಾಡಿ ಟನ್ನೇಜ್ ಮೇಲೆ ಲೆಕ್ಕ. ಓಕೆ ಓಕೆ ಓಕೆ, ಇಲ್ಲಿ ಬರೋ ಗಾಡಿಗಳು ಮ್ಯಾಕ್ಸಿಮಮ್ ಎಲ್ಲಿಂದ ಬರ್ತಾವ್ರಿ? ಇಲ್ಲಿಂದ ಬರೋದಂದ್ರೆ ಇಲ್ಲೇ 60-70 ಕಿಲೋಮೀಟರ್ 80 ಕಿಲೋಮೀಟರ್ ಲಾಸ್ಟ್. ಲೋಕಲ್. ಹಾ ಹಾ, ಇದು ಕಡೂರ್ ಅಂತೆ. ಇದು ಲಾಂಗ್ ಟರ್ಮ್ ಬಾಳಿಕೆ ಬರುವಂತಹ ಕಲ್ಲು ಇದು ಅಲ್ವಾ? ಸೊ ಲಾಂಗ್ ಟರ್ಮ್ ಬಾಳಿಕೆ ಬರುವಂತಹ ಕಲ್ಲು ನೋಡಿ, ರಿಫ್ಲೆಕ್ಟ್ ಆಗ್ತಾ ಇದೆ. ಯಾವ ಲೆವೆಲ್ಗೆ ಶೈನಿಂಗ್ ಇದೆ, ಪಾಲಿಶ್ ಇದೆ ನೋಡಿ. ನೋಡಿದ್ರಲ್ವಾ? ಸೊ ಅಲ್ಲಿ ಕಲ್ಲಿದ್ದು ಅಲ್ಲಿ ಒಳಗಡೆ ಹೋಗುತ್ತೆ, ಕಟ್ ಆಗುತ್ತೆ, ಕಟ್ ಆದ್ಮೇಲೆ ಹೊರಗಡೆ ಬರುತ್ತೆ, ಹೊರಗಡೆ ಬಂದ್ಮೇಲೆ ಒಂದ್ಸಲ ಪಾಲಿಶ್ ಆಗುತ್ತೆ, ಪಾಲಿಶ್ ಆದ್ಮೇಲೆ ಇಲ್ಲಿ ಬರುತ್ತೆ, ಇಲ್ಲಿಂದ ಡೈರೆಕ್ಟ್ ಶಾಪ್ಗೆ ಹೋಗುತ್ತೆ. ಇದ್ಯಾವ್ದ್ರಿ? ಇದು ಸೇಮ್ ಕಡೂರು? ಇಲ್ಲ, ಇದು ಬದ್ಲಿ. ಇದು ಬೆಳೆದಿರಿ ನವಲ್ಗೆರೆ. ನವಲ್ಗೆರೆ ಅಂತ ಹೇಳಿ. ನವಲ್ಗೆರೆ ರೀ. ಓಕೆ, ಅದಕ್ಕೆ ಡಿಫ್ರೆನ್ಸ್ ಇರುತ್ತೇನ್ರಿ ತೆಳಗ ದಪ್ಪಗೆ? ಓಕೆ, ಅಂದ್ರೆ ಅದು ಫ್ಲವರ್ ಸಣ್ಣದು, ಇದು ಫ್ಲವರ್ ದೊಡ್ಡ. ಇಲ್ಲೇ ನೋಡ್ತಿದ್ದೀರಾ ಎಲ್ಲ ಕಾಣಿಸ್ತಾ ಇದಾವಲ್ವಾ? ಸೊ ಇದಕ್ಕೆ ಫ್ಲವರ್ ಅಂತ ಕರೀತಾರೆ ಅವರು. ಸೊ ಇದಕ್ಕೂ ಮತ್ತೆ ಅದು ವೈಟ್ ಗ್ಲಾಸ್ ಇಲ್ಲೊಂದಿದೆ ನೋಡಿ. ಸೊ ಇದು ವೈಟ್ ಗ್ಲಾಸ್. ಹಾ, ಇಲ್ಲಿ ವೈಟ್ ಗ್ಲಾಸ್ ಜಾಸ್ತಿ ಇದೆ ನೋಡಿ. ಇಲ್ಲಿ ಚಂದ ಕಾಣಿಸ್ತಾ ಇದಲ್ವಾ? ಇದು ವೈಟ್ ಗ್ಲಾಸ್. ಸೊ ಆ ಕಡೆ ಒಂದು ಕಲ್ಲಿದೆ. ಸೊ ಇದು ಯಾವ್ದಿದ್ರಿ? ಇದು ಯಾವ ಗ್ಲಾಸ್ ಜಾಸ್ತಿ ಐತಿ? ಸ್ಟೇಟ್ ಲೈನ್ ರೆಡ್ ಒಳಗೆ ಸ್ಟೇಟ್ ಗ್ಲಾಸ್. ಓಕೆ ಓಕೆ, ಸೊ ಇದು ಅದು ಸ್ವಲ್ಪ ಡಿಫ್ರೆನ್ಸ್ ಇದೆ ಕಾಣಿಸ್ತಲ್ವಾ? ಅದು ಅದಕ್ಕೆ ಫುಲ್ ವೈಟ್, ಅದು ಫುಲ್ ವೈಟ್. ಇದು ಲೈಟ್ ಆಗಿ ನಿಮ್ಗೆ ಕಾಣಿಸ್ತದಲ್ಲ, ಟ್ರಾನ್ಸ್ಪರೆನ್ಸಿ ವೈಟ್ ಇದೆ, ಅದು ಪೂರ್ತಿ ವೈಟ್ ಇದೆ. ಇದು ಯಾವ್ದಂದ್ರಿ? ಇದು ಮುದ್ಗಲ್ಗೆರೆ. ಮುದ್ಗಲ್ಗೆರೆ. ಬನ್ನಿ ಸ್ನೇಹಿತರೆ, ಕಲ್ಲು ಒಳಗಡೆ ಹೋಗ್ತಾ ಇದೆ ಕ್ರೇನಿಂದ. ಸೊ ಅಲ್ಲಿ ನೋಡ್ತಿದ್ರಲ್ವಾ? ಸೊ ಅಲ್ಲಿ ನಿಂತಿದ್ದಾರೆ. ಈಗ ಆ ಕ್ರೇನಿಂದ ಕಲ್ಲನ್ನ ಒಳಗಡೆ ಹೋಯ್ತಾರೆ ನೋಡಿ. ಎಲ್ಲ ಕೆಲಸ ಮಾಡೋರು ಇಲ್ಲಿಯವರಲ್ಲ, ಎಲ್ಲರೂ ಕೂಡ ಔಟ್ ಆಫ್ ಸ್ಟೇಟ್ನವ್ರೆ. ಸೊ ಬನ್ನಿ ನೋಡುವ. ಬರ್ತಾ ಇದೆ. ಓಕೆ, ಕೆಳಗಡೆ ಇಳಿಸ್ತಾ ಇದ್ದಾರೆ. ಎಲ್ಲ ಹ್ಯಾಂಡಲ್ ಮಾಡ್ತಾ ಇರೋದು ಅಲ್ಲಿದೆ ನೋಡಿ. ನೋಡಿ ನೋಡಿ ನೋಡಿ, ಯಪ್ಪೋ ಪಾಪ. भैया कहाँ से गाँव कैसे? ಒಡಿಸಾ. ಅಚ್ಚಾ, ಟೀಕೆ. ನೋಡ್ತಾ ಇದ್ರಲ್ವಾ? ಅಲ್ಲಿ ಈಗ ಚೈನನ್ನ ಹಾಕ್ತಾ ಇದ್ದಾರೆ. ಸೊ ಚೈನ್ ಹಾಕಿ ಇಲ್ಲಿಂದ ಈ ಕಲ್ಲನ್ನ ಎತ್ಕೊಂಡು ಅಲ್ಲಿ ಒಳಗಡೆ ಹೋಗುತ್ತೆ. ಸೊ ಟೈಮ್ ಹಿಡಿಯುತ್ತೆ. ಏನು ಸೌಂಡ್ ರೀ ಇದು? ಓಕೆ, ಇಲ್ಲೇ ನೋಡ್ತಿದ್ದೀರಾ?
ಸಾವುಕಾರ ಚೈನ್ ಎಳ್ಯಾಕತ್ತಾನ ಹೇಳಿ ದೋಸ್ತ್ ಹಾಗೆ ಹೇಳಿ ಸ್ನೇಹಿತರೆ ನೋಡಿದ್ರಲ್ಲ, ಅದು ನಾರ್ಮಲ್ ಆಗಿ ಚೈನ್ ಇರುತ್ತೆ. ಆ ಚೈನ್ಗೆ ಈ ತರ ಅಟ್ಯಾಚ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ನೋಡ್ತಾ ಇದ್ರಲ್ವಾ. ಸೊ ಇದನ್ನ ಎಕ್ಸ್ಟ್ರಾ ಹಾಕಿ ಅಟ್ಯಾಚ್ ಮಾಡ್ತಾರೆ. ಸೊ ಮೊದಲು ಒಂದು ಹಾಕಿ ಇಲ್ಲಿ ತೊಗೊಂಬಂದು ಇದಕ್ಕೆ ಅಟ್ಯಾಚ್ ಮಾಡಿ ಈಗ ಮತ್ತೆ ಮೇಲೆ ಎತ್ತುವಂತ ಕಾರ್ಯಕ್ರಮ. ಬನ್ನಿ ನೋಡುವ. ಓಕೆ, ಈಗ ನಿಧಾನಕ್ಕೆ ಟೈಟ್ ಆಗಿ ಮತ್ತೆ ಮೇಲೆ ಹೋಗುತ್ತೆ ನೋಡಿ. ಚೈನ್ ಟೈಟ್ ಆಯ್ತು ಆಯ್ತು ಆಯ್ತು. ಅಂಜಿಕೆ ಬರುತ್ತೆ. ಎತ್ತಿದ್ರು ಒಂದೇ ಕಡೆ ಬಾಗ್ತು. ಈಗ ಅದನ್ನ ಇನ್ನು ಸ್ವಲ್ಪ ಈ ಕಡೆ ಸರಿಸ್ಕೋತಾರೆ, ಅವಾಗ ಈಕ್ವಲ್ ಆಗಿ ಮೂವ್ ಆಗುತ್ತೆ. ಸೊ ಅವಾಗ ಮತ್ತೆ ಮೂವ್ ಮಾಡ್ತಾರೆ ಅದನ್ನ. ನೋಡಿ ನಾ ಹೇಳಿದ್ನಲ್ವಾ, ಸೊ ಆ ಚೈನ್ ಈ ಕಡೆ ಸರಿಸ್ತಾ ಇದ್ದಾರೆ, ಬ್ಯಾಲೆನ್ಸ್ ಆಗ್ಬೇಕಲ್ವಾ. ತುಂಬಾ ಡೇಂಜರ್ ಕೆಲಸ, ತುಂಬಾ ಅಂದ್ರೆ ತುಂಬಾ ಡೇಂಜರ್ ಕೆಲಸ. ಸ್ವಲ್ಪ ಮಾಡಿದ್ರು ಅದ್ರ ಅಕ್ಕಪಕ್ಕ ಇದ್ದಾಗ ಏನಾದ್ರು ಇದ್ವಿ ಅಂದ್ರೆ ಕಲಾಸ್. ಗುರು ಸ್ವಲ್ಪ ಹಿಂದಕ್ಕೆ ಬಂದ್ಬಿಡು. ಎಂತ ಚೈನ್ ಐತು ಮಾರ ಅದು. ಬಾಬಾ ಈ ಕಡೆ ಬಾ, ಈ ಕಡೆ ಬೈ, ಈ ಕಡೆ ಬಾ. ಓಕೆ, ನೋಡ್ತಾ ಇದ್ರಲ್ವಾ ಹೆಂಗ್ ಮೂವ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಯಪ್ಪ ಯಪ್ಪ, ಒಂದು ಆನೆನೇ ಮೂವ್ ಆದಂಗೆ ಆಗ್ತಾ ಇದೆ. ಆನೆಗಿಂತ ವೇಟ್ ಇರುತ್ತೆ ಅನ್ಸುತ್ತೆ ಅದು. ಎಷ್ಟು ಟನ್ ಇರ್ಬೋದು ಗೊತ್ತಿಲ್ಲ. ಓಕೆ ಸ್ನೇಹಿತರೆ, ಅದು ಏನು ಮೂವ್ ಆಗ್ತಾ ಇದೆ, ಅದು ಏನು ಹಿಂದಕ್ಕೆ ಮುಂದಕ್ಕೆ ಹೋಗ್ತಾ ಇದೆ, ಎಲ್ಲದಕ್ಕೂ ಕಾರಣೀಭೂತ ಎಲ್ಲಿದೆ ಅಂದರೆ ಈಗ ಕಾಣಿಸ್ತಾ ನೋಡಿ. ಅಲ್ಲಿದೆ ನೋಡಿ, ಧೀರಾ 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 ಈ ಸುಲ್ತಾನ. ಅಲ್ಲಿ ನೋಡ್ರಿ, ಈ ಕೈ ಮಾಡ್ತಾನ ಅವ್ನು. ಮಾಡಿ ನೋಡ್ರಿ, ಅವ ಧೀರಾ ಧೀರಾ ಹೆಂಗದ ನೋಡ್ರಿ ಮಾರ. ನೋಡಿದ್ರೆ ಅಂಜಿಗೆ ಬರ್ತಪ್ಪ. ನೋಡಿ ಸ್ನೇಹಿತರೆ, ಪೂರ್ತಿ ಶ್ರಮ ಎಷ್ಟಿದೆ ಅಂತ ನೋಡಿ. ಆ ಮನುಷ್ಯ ಮೊದಲು ಬಟ್ಟೆ ಅಂಗಡಿ ಕೆಲಸ ಮಾಡ್ತಿದ್ದಂತೆ. ಅದು ಎಷ್ಟೇ ಸಿಗ್ಲಿ ಬಟ್ಟೆ ಅಂಗಡಿ ಮಾಡ್ಕೊಂಡು ಆರಾಮ್ ಇಡ್ಬೇಕಿತ್ತು ಅನ್ಸುತ್ತೆ. ಯಾ ನಮೂನಿ ಬಾಡಿ ಎನರ್ಜಿ ಬೇಕಂದ್ರೆ ಸಿಗಪಡಬೇಕು. ಆದ್ರೆ ಗಟ್ಮುಟ್ಟಾಗಿರ್ತಾರೆ ಬಿಡಿ ಅವ್ರೆ. ಅಲ್ಲಿ ನೋಡ್ರಿ, ಜಸ್ಟ್ ಅದೊಂದು ರಾಡ್ ಐತಿ, ಆ ರಾಡ್ ಒಳಗೆ ಇಡೀ ಕಲ್ಲನ್ನೇ ಹ್ಯಾಂಡಲ್ ಮಾಡತ್ತ. ಅಲ್ಲಿ ನೋಡ್ರಿ ಅವ ಕೈಲಿ ಯಪ್ಪ, ಒಂದು ಸಣ್ಣ ಆಕ್ಷನ್ ಏನ್ ಬೇಕಾದ್ರೂ ಮಾಡ್ಬೋದು ನೋಡ್ರಿ. ಟಚ್ ಆಗುತ್ತೆ ಕಲ್ಲಿಗೆ. ಈಗ ರಿಮೋಟ್ ಗಾಡಿ ಆಡ್ದಂಗೆ ಆಡ್ತಾನು. ನೋಡಿದ್ರಲ್ರಿ, ಒಂದು ಗ್ರಾನೈಟ್ ಸ್ಲ್ಯಾಬ್ ಹೆಂಗ್ ರೆಡಿ ಆಗುತ್ತೆ ಅನ್ನೋದು ಎಲ್ಲವನ್ನು ಕೂಡ ನಾವಿವತ್ತು ಇಂಚಾಗಿ ಹೆಂಗೆ ಕಲ್ಲು ಹೋಗುತ್ತೆ, ಹೆಂಗೆ ಕಟ್ ಆಗುತ್ತೆ, ಹೆಂಗೆ ಪಾಲಿಶ್ ಆಗುತ್ತೆ, ಹೆಂಗೆ ರೆಡಿ ಆಗುತ್ತೆ ಎಲ್ಲವನ್ನು ಕೂಡ ನೋಡಿದ್ವಿ. ಪಾಲಿಶ್ ಹೆಂಗಾಗುತ್ತೆ ಅನ್ನೋದನ್ನ ನಾನು ತೋರಿಸ್ಲಿಲ್ಲ, ಯಾಕಂದ್ರೆ ಅದು ಸ್ಟಾರ್ಟ್ ಇಲ್ಲ. ಹಾಗಾಗಿ ಸೊ ಅಲ್ಲೊಂದಿಷ್ಟು ಬ್ರಷ್ಗಳಿದ್ವು, ಆ ಬ್ರಷ್ಗಳಿಂದ ರೆಡಿ ಆಗುತ್ತೆ ಅಷ್ಟೇ. ಅಲ್ಲಿ ಮಷಿನ್ಗಳಿದ್ವಲ್ವಾ, ಸೊ ಆ ಮಷಿನ್ಗಳಿಂದ ಪಾಲಿಶ್ ಆಗುತ್ತೆ. ಪಾಲಿಶ್ ಆದ್ಮೇಲೆ ಶಾಪ್ಗಳಿಗೆ ಹೋಗುತ್ತೆ. ಸೊ ಇಲ್ಲೂ ಕೂಡ ಇಟ್ಟಿದ್ದಾರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸಿಗೋಣ್ರಿ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಇದೇ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.